ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಪಾಲರಿಗೆ ಕೊಟ್ಟಿದ್ರಲ್ಲ ನೋಟಿಸು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿಗೆ ಬಂತು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಮುಡಾ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ತನಿಖೆ ಮಾಡಬಾರ್ದು ಅಂತ ಹೇಳಿ. ಈ ವಿಚಾರ ಇಲ್ಲಿವರೆಗೂ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಒಂದು ಕಡೆ ಕಾರಣವಾಗಿತ್ತು. ನಂದು ಇದರಲ್ಲಿ ಏನು ತಪ್ಪಿದೆಯಪ್ಪ, ನಾನೇನು ತಪ್ಪು ಇದರಲ್ಲಿ ಮಾಡಿಲ್ಲ, ಭೂಮಿ ಕೊಟ್ಟಿದ್ದವ್ರಿಗೆ ವಾಪಸ್ ಸೈಟ್ ಬಂದಿದೆ, ಏನು ತಪ್ಪು ಇದರಲ್ಲಿ ಅಧಿಕಾರಿ ಕೊಟ್ಟವ್ರದ್ದು ಇವ್ರು ಕೇಳಬೇಕಾ? ನಾನು ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ, ಆಗ ನನ್ನ ಹಿಡ್ಕೊಂಡು ಈ ಥರ ಇವ್ರು ನೋಟಿಸ್ ಕೊಟ್ಟರೆ ಇದು ಸರಿನಾ? ಇದು ನೇರವಾಗಿ ಇದರಲ್ಲಿ ಯಾವ ರೀತಿಯಲ್ಲೂ ನಾನು ಭಾಗಿಯಾಗಿಲ್ಲ, ನನ್ನ ಹೆಸರಲ್ಲಿ ಏನೂ ಇಲ್ಲ. ಅದು ಪ್ರಭಾವ ಬೀರಿದಿಂದ ನಾನು ಲೀಡರ್ ಆಫ್ ಆಪೋಸಿಷನ್ ಆಗಿದ್ದಾಗ, ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ನಾನು ಹೆಂಗೆ ಪ್ರಭಾವ ಬೀರೋಕ್ಕೆ ಸಾಧ್ಯ? ಒಂದು ಮಸಲತ್ತಿದೆ ಇಲ್ಲಿ ಅಂಥೇಳಿ ಈ ಕಡೆ CM ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಇದೀಗ ಇದೇನಾಯಿತು ಏನಾಯಿತು ಅಂತ ಚೆಕ್ ಮಾಡ್ತಾ ಇದ್ದಾಗ ರಾಜ್ಯಪಾಲರ ನೋಟಿಸನ್ನು ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ನಾವು ಕೇಳಿದ್ದೇವೆ. ಗವರ್ನರ್ ಏನು ಮಾಡ್ತಾರೆ ಅಂತ ಅವ್ರ ನಿರ್ಧಾರ ತಿಳಿದುಕೊಂಡು ನಾವು ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಶೋಕಾಸ್ ನೋಟಿಸ್ ಬಗ್ಗೆ CM ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಒಂದು ವೇಳೆ ಹೋರಾಡಬೇಕಾ, ಆ ಹೋರಾಟಕ್ಕೂ ನಾವು ರೆಡಿ ಅಂಥೇಳಿ ಮುಖ್ಯಮಂತ್ರಿ ಹೇಳಿದ್ದಾರೆ. TJ ಅಬ್ರಹಾಂ ದೂರನ್ನು ಹಿಂಪಡೆಯೋದಕ್ಕೂ ಕೂಡ ನಾವು ಕೋರಿದ್ದೇವೆ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿಮ್ಗೆ ಹೇಳಿದ್ರ ಅಲ್ಲ, ಗೊತ್ತು ಬರ್ತಾರೆ ಅಂತ ಗೊತ್ತು, ನಿಮ್ಗೆ ಹೇಳಿದ್ರ ನೋಡಿ ಬರ್ತೀನಿ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಸ್ ನೋಟಿಸ್ನ ಅಂತ ಹೇಳಿದ್ದೀವಿ, ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡು ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡಿ. ಇನ್ನು ತಗೊಂಡಿಲ್ವಲ್ಲ ತೀರ್ಮಾನ. ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ.